50 ವರ್ಷದ ರಾಮಾಯಣ ಕತೆ 1976ರಲ್ಲಿ ಮೈಸೂರಿನ ಅಗ್ರಹಾರದಲ್ಲಿ ರಂಗಣ್ಣ ಭಾಗವತರು ಇದ್ದರು. ಅವರ ವಯಸ್ಸು ಆಗ 30. ಊರಿನ ಮರದ ಕೆಳಗೆ ಪ್ರತಿ ಭಾನುವಾರ ರಾತ್ರಿ ರಾಮಾಯಣ ಹೇಳೋದು ಅವರ ಕೆಲಸ. ಆ ದಿನ ರೇಡಿಯೋ ಬಂತು, ಟಿವಿ ಬಂತು, ಸಿನಿಮಾ ಬಂತು. ಜನ ರಾಮಾಯಣ ಯಾಕೆ ಕೇಳಬೇಕು, ಯೂಟ್ಯೂಬ್ನಲ್ಲಿ ನೋಡ್ಬಿಡ್ತೀವಿ ಅಂದರು. ರಂಗಣ್ಣನ ಸಭೆ ಖಾಲಿ ಆಗ್ತಾ ಬಂತು. 10 ಜನ ಇದ್ದ ಜಾಗದಲ್ಲಿ ಕೊನೆಗೆ 2 ಅಜ್ಜಿ ಮಾತ್ರ ಉಳಿದರು. ಮಗ, ಅಪ್ಪ, ಈ ಕೆಲಸ ಬಿಡಿ, ನಾಚಿಕೆ ಆಗುತ್ತೆ ಅಂದ. ರಂಗಣ್ಣ ನಕ್ಕು, ಮಗು, ರಾಮಾಯಣ 50 ವರ್ಷ ಅಲ್ಲ, 5000 ವರ್ಷ, ನಾನು ಅದರ ಒಂದು ಕೊಂಡಿ ಅಷ್ಟೇ ಅಂದರು. 50 ವರ್ಷ ಕಳೆಯಿತು. ಈಗ 2026. ರಂಗಣ್ಣನಿಗೆ 80 ವರ್ಷ, ಕೈ ನಡುಗುತ್ತೆ, ಕಣ್ಣು ಮಸುಕಾಗಿದೆ. ಆದ್ರೆ ಭಾನುವಾರ ಬಂದ್ರೆ ಅದೇ ಮರದ ಕೆಳಗೆ ಕುಳಿತುಕೊಳ್ಳುತ್ತಾರೆ. ಒಂದು ದಿನ ಅವರ ಮೊಮ್ಮಗ ಅರ್ಜುನ್ ಬೆಂಗಳೂರಿನಿಂದ ಬಂದ. ಅಜ್ಜ, ನಿನ್ನ ಕಥೆಯನ್ನ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋಣ ಅಂದ. ರಂಗಣ್ಣ, ನಗೆ ಫೋನ್ ಗೊತ್ತಿಲ್ಲ ಮಗು ಅಂದರು. ಅರ್ಜುನ್ ಮೊಬೈಲ್ ಇಟ್ಟು ರೆಕಾರ್ಡ್ ಮಾಡಿದ. ರಂಗಣ್ಣ ಹೇಳಿದ, ರಾಮ ರಾವಣ ಯುದ್ಧ, ಸೀತೆಯ ತ್ಯಾಗ, ಹನುಮನ ಭಕ್ತಿ. ಆ ವಿಡಿಯೋ ವೈರಲ್ ಆಯ್ತು. 1 ಕೋಟಿ ಜನ ನೋಡಿದರು. ಕಮೆಂಟ್ನಲ್ಲಿ ಅಜ್ಜನ ಧ್ವನಿಯಲ್ಲಿ ಶಾಂತಿ ಇದೆ, ಇದೇ ನಿಜವಾದ ರಾಮಾಯಣ ಅಂತ ಬರೆದರು. ಮುಂದಿನ ಭಾನುವಾರ ಆ ಮರದ ಕೆಳಗೆ 200 ಜನ ಕುಳಿತಿದ್ರು. ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ. ಫೋನ್ ಲೈಟ್ ಹಚ್ಚಿ ಕೂತಿದ್ರು. ಒಬ್ಬ ಪತ್ರಕರ್ತ ಕೇಳಿದ, 50 ವರ್ಷದಿಂದ ಒಂದೇ ಕತೆ ಹೇಳಿ ಬೇಜಾರಾಗಿಲ್ಲವಾ? ರಂಗಣ್ಣ ನಕ್ಕು, ರಾಮಾಯಣ ಪ್ರತಿ ಸಲ ಹೊಸದು. ಯಾಕಂದ್ರೆ ಕೇಳೋರು ಪ್ರತಿ ಸಲ ಬದಲಾಗ್ತಾರೆ ಅಂದರು. ನೀತಿ, ಕತೆ ಹಳೆದಾಗಬಹುದು, ಆದ್ರೆ ಅದರ ಸತ್ಯ ಎಂದಿಗೂ ಹಳೆದಾಗಲ್ಲ.